ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ಕೇಳಲಿರುವ ಈ ಕತೆ ಶಿವಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿರುವ ಮನುಷ್ಯನ ಭಕ್ತಿಯ ಶಕ್ತಿಯನ್ನು ತೋರಿಸುವ ಮಹಾನ್ ಕತೆ. ಈ ಕತೆ ಕೇವಲ ಪೌರಾಣಿಕ ಕಥೆಯಲ್ಲ, ಇದು ಮರಣವನ್ನು ಜಯಿಸುವ ಭಕ್ತಿಯ ಸಾಕ್ಷಿ ಕತೆ. ಒಮ್ಮೆ ಮೃಕಂಡು ಮಹರ್ಷಿ ಎಂಬ ಮಹಾ ಋಷಿ ಇದ್ದನು. ಅವನಿಗೆ ಅಪಾರ ಜ್ಞಾನವೂ ತಪಸ್ಸಿನ ಶಕ್ತಿಯೂ ಇತ್ತು. ಆದರೆ ಅವನ ಜೀವನದಲ್ಲಿ ಒಂದು ದೊಡ್ಡ ದುಃಖ ಇತ್ತು. ಅವನಿಗೆ ಸಂತಾನವಿರಲಿಲ್ಲ. ಮೃಕಂಡು ಮಹರ್ಷಿ ಮತ್ತು ಅವನ ಪತ್ನಿ ಅರಣ್ಯದಲ್ಲಿ ವಾಸಿಸಿ ಪರಮೇಶ್ವರನಿಗೆ ಘೋರ ತಪಸ್ಸು ಮಾಡಿದರು. ಅವರ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಸ್ವಯಂ ಪ್ರತ್ಯಕ್ಷನಾದ. ಶಿವನು ಹೇಳಿದರು, ನಿನಗೆ 2 ವರಗಳ ಆಯ್ಕೆ ಇದೆ. ಒಬ್ಬ ಮಗ ದೀರ್ಘಾಯುಷಿ ಆದರೆ ಅಜ್ಞಾನಿ, ಅಥವಾ ಒಬ್ಬ ಮಗ ಮಹಾಜ್ಞಾನಿ ಆದರೆ ಅಲ್ಪಾಯುಷಿ. ಮೃಕಂಡು ಮಹರ್ಷಿ ಯೋಚಿಸದೆ ಉತ್ತರಿಸಿದರು, ಪ್ರಭು, ಜ್ಞಾನವಿಲ್ಲದ ದೀರ್ಘ ಜೀವಕ್ಕಿಂತ ಜ್ಞಾನಪೂರ್ಣ ಅಲ್ಪ ಜೀವನವೇ ಶ್ರೇಷ್ಠ. ಶಿವನ ವರದಂತೆ ಮೃಕಂಡು ಮಹರ್ಷಿಗೆ ಒಬ್ಬ ಮಗ ಜನಿಸಿದ. ಅವನಿಗೆ ಮಾರ್ಕಂಡೇಯ ಎಂದು ನಾಮಕರಣ ಮಾಡಲಾಯಿತು. ಬಾಲ್ಯದಲ್ಲಿಯೇ ಮಾರ್ಕಂಡೇಯನಲ್ಲಿ ಅದ್ಭುತ ಗುಣಗಳು ಗೋಚರಿಸಿದವು. ಅವನು ಸದಾ ಶಿವನಾಮ ಜಪ, ವೇದ ಪಠಣ, ಗುರುಸೇವೆ ಇವೆಲ್ಲವನ್ನೂ ಭಕ್ತಿಯಿಂದ ಮಾಡುತ್ತಿದ್ದ. ಆದರೆ ಅವನ ಪಾಲಕರ ಹೃದಯದಲ್ಲಿ ಒಂದು ಮೌನ ದುಃಖ ಇತ್ತು. ಶಾಸ್ತ್ರದ ಪ್ರಕಾರ 16ನೇ ವಯಸ್ಸಿನಲ್ಲಿ ಅವನ ಮರಣ ನಿಶ್ಚಿತ. ಒಂದು ದಿನ ಮಾರ್ಕಂಡೇಯ ತನ್ನ ತಂದೆ ತಾಯಿಯ ದುಃಖವನ್ನು ಗಮನಿಸಿದ. ಕಾರಣ ಕೇಳಿದಾಗ ಅವರು ಸತ್ಯವನ್ನು ಹೇಳಿದರು. ಮರಣದ ಸುದ್ದಿ ಕೇಳಿದರೂ ಮಾರ್ಕಂಡೇಯನ ಮುಖದಲ್ಲಿ ಭಯ ಇರಲಿಲ್ಲ. ಅವನು ಶಾಂತವಾಗಿ ಹೇಳಿದ, ತಂದೆಯೇ, ನನಗೆ ಶಿವನಿರುವಾಗ ಮರಣದ ಭಯ ಏಕೆ? ಆ ದಿನದಿಂದ ಮಾರ್ಕಂಡೇಯನು ತನ್ನ ಸಂಪೂರ್ಣ ಜೀವನವನ್ನು ಶಿವಭಕ್ತಿಗೆ ಅರ್ಪಿಸಿದ. 16ನೇ ವರ್ಷ ಪೂರ್ಣವಾಯಿತು. ಕಾಲಧರ್ಮದ ಪ್ರಕಾರ ಯಮಧರ್ಮರಾಜನು ಮಾರ್ಕಂಡೇಯನ ಪ್ರಾಣವನ್ನು ಪಡೆಯಲು ಬಂದ. ಆ ಕ್ಷಣದಲ್ಲಿ ಮಾರ್ಕಂಡೇಯನು ಒಂದು ಶಿವಾಲಯದಲ್ಲಿ ಶಿವಲಿಂಗವನ್ನು ಅಪ್ಪಿಕೊಂಡು ಓಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದ. ಯಮನು ಪಾಶವನ್ನು ಎಸೆದ. ಪಾಶವು ಶಿವಲಿಂಗವನ್ನು ಆವರಿಸಿತು. ಅದೇ ಕ್ಷಣದಲ್ಲಿ ಶಿವಲಿಂಗದಿಂದ ಭಯಂಕರ ರೂಪದಲ್ಲಿ ಪರಮೇಶ್ವರನು ಹೊರಬಂದ. ಕೋಪದಿಂದ ಉರಿಯುತ್ತಿದ್ದ ಶಿವನು ಯಮನನ್ನು ತಡೆದ. ಶಿವನು ಘೋಷಿಸಿದ, ಭಕ್ತನನ್ನು ಸ್ಪರ್ಶಿಸುವ ಹಕ್ಕು ಕಾಲಕ್ಕೂ ಇಲ್ಲ, ಮರಣಕ್ಕೂ ಇಲ್ಲ. ಶಿವನು ಯಮನ ಮೇಲೆ ಆಘಾತ ಮಾಡಿದ. ಯಮ ಮೂರ್ಛಿತನಾದ. ದೇವತೆಗಳು ಭಯಗೊಂಡರು. ಬ್ರಹ್ಮ ಮತ್ತು ವಿಷ್ಣು ಶಿವನನ್ನು ಶಾಂತಗೊಳಿಸಿದರು. ಶಿವನು ಮಾರ್ಕಂಡೇಯನನ್ನು ಆಶೀರ್ವಾದಿಸಿದ. ನೀನು ಚಿರಂಜೀವಿಯಾಗಿರು. ನಿನ್ನ ಭಕ್ತಿ ಲೋಕಕ್ಕೆ ದಾರಿ ತೋರಲಿ. ಮಾರ್ಕಂಡೇಯನು ಮರಣವನ್ನು ಜಯಿಸಿದನು. ಇದು ಶಾಸ್ತ್ರದ ಸಂದೇಶ. ಶುದ್ಧ ಭಕ್ತಿಗೆ ಕಾಲವು ಮಣಿಯುತ್ತದೆ. ಸ್ನೇಹಿತರೆ, ಈ ಕತೆ ನಮಗೆ ಹೇಳುವುದೇನೆಂದರೆ, ಭಕ್ತಿ ಭಯವನ್ನು ಜಯಿಸುತ್ತದೆ. ಶಿವನು ದೂರದಲ್ಲಿಲ್ಲ. ಶರಣಾಗತನೇ ಶ್ರೇಷ್ಠ ಮಾರ್ಗ. ನಿತ್ಯವೂ ಶಿವನಾಮ ಸ್ಮರಣೆ ಮಾಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ರೀತಿಯ ಇನ್ನಷ್ಟು ಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.